ಎಸ್ ಮಾಜಿ ಪ್ರಧಾನಿ ದೇವೇಗೌಡರು ಮಾತಾಡ್ತಾರೆ ಒಂದು ನಿಮಿಷ. ಅವರು ಆ ಪೀಠಕ್ಕೆ ಬಂದು 89 ವರ್ಷ ಸುದೀರ್ಘವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಅತ್ಯಂತ ಕಡು ಬಡ ಮಕ್ಕಳಿಗೆ ವಿದ್ಯಾದಾಸೋಹ, ಅನ್ನದಾಸೋಹ ಎಲ್ಲವನ್ನೂ ಉಚಿತವಾಗಿ ಮಾಡಿದ್ದಾರೆ. ಅವರ ಅಮೋಘವಾದ ಸೇವೆ 89 ವರ್ಷ ಆ ಪೀಠದ ಮುಖ್ಯಸ್ಥರಾಗಿ ಮಾಡಿರ್ತಕ್ಕಂಥ ಸೇವೆ ಇಡೀ ರಾಷ್ಟ್ರವ್ಯಾಪ್ತಿ, ಕರ್ನಾಟಕದಲ್ಲಿ ಮಾತ್ರ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರವ್ಯಾಪ್ತಿಯವರ ಹೆಸರು ಇವತ್ತು ಅತ್ಯಂತ ಎತ್ತರಕ್ಕೆ ಗುರುಸಲಾಗಿದೆ. ಇನ್ನೊಂದು ವಿಷಯ ಹೇಳೋದಾದರೆ, ಅವರ ಶಿವನಲ್ಲಿ ಬೆಳಗ್ಗೆ ಬಹುಶಃ 2 ಗಂಟೆ ನಿದ್ರೆ ಮಾಡ್ತಾಯಿದ್ರು, ಗೊತ್ತಿಲ್ಲ ನನಗೆ. ಯಾವಾಗಲೂ ಶಿವನಲ್ಲೇ ಅವರ ಮನಸ್ಸು ಐಕ್ಯವಾಗಿತ್ತು. ಸದಾಶಿವನ ಒಂದು ಸಾನ್ನಿಧ್ಯಕ್ಕೆ ಹೋಗಲೇಬೇಕು ಅನ್ನುವ ಒಂದು ಕಠಿಣವಾದ ತಪಸ್ಸನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಸೋಮವಾರ ಇವತ್ತು ಅವರು ಸೋಮವಾರಲೇ ಶಿವೈಕ್ಯವಾಗಿದ್ದಾರೆ. ಬಹುಶಃ ಸ್ಪಿರಿಚುವಲ್ ಒಂದು ಆಧ್ಯಾತ್ಮಿಕ ಜಗತ್ತಲ್ಲಿ ಅವರು ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಅವರ ಕೊಡುಗೆ ಅಪಾರ. ಬೇರೆಲ್ಲರಿಗೂ ಒಂದು ಮಾರ್ಗದರ್ಶನವನ್ನು ಬಿಟ್ಟು ಹೋಗಿದ್ದಾರೆ. ಹೇಗೆ ಒಂದು ಮಠದಲ್ಲಿ ತನ್ನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರಬೇಕು, ಬಡ ಮಕ್ಕಳಿಗೆ ವಿದ್ಯಾದಾಸೋಹ, ಅನ್ನದಾಸೋಹ ಮಾಡತಕ್ಕಂಥದ್ರ ಜೊತೆಗೆ ಪಾರಮಾರ್ಥಿಕ ಜಗತ್ತಲ್ಲಿ ಹೇಗೆ ನಡ್ಕೊಂಡು ಅನ್ನೋದ್ರ ಬಗ್ಗೆ ಅದೊಂದು ಅದ್ಭುತವಾದ ಪವಾಡ. ಅಂಥ ವ್ಯಕ್ತಿಗಳು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಬಹುಶಃ ಇದು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ ತುಂಬಲಿಕ್ಕಾಗದಂಥ ಒಂದು ಅತ್ಯಂತ ಎಲ್ಲರ ಮನಸ್ಸಿನ ಇವತ್ತು ದಿಗ್ಭ್ರಮೆಗೊಳಿಸಿದೆ. ಅವರು ಇಚ್ಛಾಮರಣಿ ಅನ್ನುವ ಒಂದು ಭಾವನೆ ಎಲ್ಲೂ ತುಂಬಿತ್ತು. ಈ 2 ದಿವಸದ ಹಿಂದೆ ಅವರ ವೆಂಟಿಲೇಟರ್ ರೇಂಜು ಅದನ್ನೂ ತೆಗೆದ ಮೇಲೆ ಅವರು ನ್ಯಾಚುರಲ್ಲಾಗಿ ಅವರ ಉಸಿರಾಟ, ಚೈತನ್ಯ ಮತ್ತೆ ಸ್ವಲ್ಪ ಹೆಚ್ಚಿಗೆ ಎಲ್ಲರಿಗೂ ಒಂದು ರೀತಿ ನಂಬಿಕೆಯನ್ನು ಉಂಟು ಮಾಡಿತ್ತು. ಆದರೆ ಇವತ್ತು ಬೆಳಗಿನ ವರದಿ ಸ್ವಲ್ಪ ಏರುಪೇರಾಗಿದೆ ಅಂಥೇಳಿ ನಾನು ಬರಬೇಕಾದ್ರೆ ವಿಷಯ ಗೊತ್ತಾಯಿತು. ಆದರೆ ಸಾಕಷ್ಟು ವೈದ್ಯಕೀಯ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ದಿನ ಇನ್ನೂ ಅವರು ಚೇತರಿಸ್ಕೊಳ್ಬೋದು ಅನ್ನೋ ಭಾವನೆ ಇತ್ತು. ಆದರೆ ನಾನು ಇಲ್ಲಿಗೆ ಬಂದ ಮೇಲೆ ವಿಷಯ ಗೊತ್ತಾಯಿತು. ನಾನೀಗ ವಾಪಸ್ ಹೋಗ್ತಾ ಇದ್ದೇನೆ. ನಾಳೆ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲಿಕ್ಕೆ ಹೋಗ್ತಾ ಇದ್ದೇನೆ. ನಾನೇನು ಉತ್ಪ್ರೇಕ್ಷೆ ಮಾಡೋದಿಲ್ಲ. ಅವರು ಶಿವನ ಹತ್ತಿರದಲ್ಲೇ ಇದ್ದಾರೆ. ಮೋಕ್ಷ ಅವ್ರನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗಿದೆ. ಅವರಷ್ಟು ಸುದೀರ್ಘವಾಗಿ ಶಿವನನ್ನೇ ಅವರ ಆತ್ಮದಲ್ಲಿ ಸ್ಮರಿಸಿಕೊಂಡೇ ಈ ಕಡೆ ಜನಸೇವೆಯನ್ನೂ ಮಾಡ್ತಾಯಿದ್ರು. ಅತ್ಯಂತ ಶ್ರೇಷ್ಠವಾದಂಥ ಒಂದು ದೊಡ್ಡ ವ್ಯಕ್ತಿತ್ವ ಅವರದು. ಅಂಥವ್ರಿಗೆ ಮೋಕ್ಷ ಅದು ಸೋಮವಾರ ಇವತ್ತು ಈಶ್ವರವಾರ. ಅವನು ಕರೆದಿದ್ದಾನೆ ಮಹಾನುಭಾವ ಈಶ್ವರ. ಅವನ ಸಾನ್ನಿಧ್ಯಕ್ಕೆ ಹೋಗಿದ್ದಾರೆ. ಈ ದೃಢ ವಿಶ್ವಾಸ ಇದೆ. ಅಂಥ ಒಂದು ವ್ಯಕ್ತಿತ್ವವನ್ನು ಮತ್ತೊಂದು ನೋಡೋದು ಕಷ್ಟ. ನಾವು ಅದು ಅತ್ಯಂತ ಕಠಿಣವಾದಂಥ ಈ ಒಂದು ಸನ್ನಿವೇಶದಲ್ಲಿ ನಾವು ಅವ್ರನ್ನ ಸ್ಮರಿಸ್ಕೊಳ್ಳೋದು ಒಂದೇ ನಮ್ಮ ಭಾಗ ಇರೋದು. ಮಾರ್ಗದರ್ಶನದಲ್ಲಿ ನಡ್ಕೊಳ್ಳುವಂಥ ಒಂದು ದಾರಿದೀಪವನ್ನು ಬಿಟ್ಟು ಹೋಗಿದ್ದಾರೆ ನಮ್ಮದು. ಅದಕ್ಕಿಂತ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ನಾಳೆ ಅವರ ಅಂತ್ಯ ಸಂಸ್ಕಾರದಲ್ಲಿ ನಾನು ವಾಪಸ್ ಹೋಗ್ತಾ ಇದ್ದೇನೆ.
ನಾಳೆ ನಾನು ಕೂಡ ಭಾಗಿಯಾಗ್ತೇನೆ. ಇವತ್ತೆಷ್ಟೊತ್ತಿಗೆ ಹೋಗ್ತಾ ಇದ್ರಿ ಸಂಜೆ ಸರ್? ಭಾರತ ರತ್ನ ಕೊಡಬೇಕು ಅನ್ನೋದು ಭಾಳ ಭಾರತ ರತ್ನ ಬಗ್ಗೆ ಗೌರ್ಮೆಂಟು ನಾಲ್ಕು ಗೌರ್ಮೆಂಟು ಅಥವಾ 5 ಗೌರ್ಮೆಂಟ್ ಹಿಂದೆಲ್ಲೂ ಇದನ್ನು ಒತ್ತಾಯ ಮಾಡ್ತಲೇ ಇದ್ದಾರೆ. ಸಾರ್ವತ್ರಿಕವಾಗೂ ಇದರ ಬಗ್ಗೆ ಹೆಚ್ಚು ಒತ್ತಾಯ ಇದೆ. ಅದರಿಂದ ಈಗ ನರೇಂದ್ರ ಮೋದಿಯವ್ರ ಸರ್ಕಾರ ಅದನ್ನು ಪುರಸ್ಕರಿಸ್ತಾರೆ ಅಂತೇಳಿ ನನ್ನ ಭಾವನೆ ಇದೆ. ನಾನು ಕೂಡ ಒಂದು ಇದಕ್ಕೆ ಒತ್ತಾಯ ಮಾಡಿ ಒಂದು ಪತ್ರವನ್ನು ಕೂಡ ಬರೀತೇನೆ. ಹಿಂದೆ ಬರೆದಿದ್ದೇನೆ, ಈಗಲೂ ಬರೀತೇನೆ. ಸರ್ ಇಂಗ್ಲೀಷ್ ಎಸ್, ಇದು ಮಾಜಿ ಪ್ರಧಾನಿ JDSನ ರಾಷ್ಟ್ರಾಧ್ಯಕ್ಷ ದೇವೇಗೌಡರು ಕೂಡ ಶ್ರೀಗಳಿಗೆ ತಮ್ಮ ಸಂತಾಪವನ್ನು ಸೂಚಿಸಿದರು. ಇವತ್ತು